ಈಗ ಸೈಕಾಲಜಿ ಮತ್ತೆ ಟ್ಯಾರೋ ರೀಡಿಂಗ್ ಏನಿದೆ, ಸೈಕಾಲಜಿ ಇಟ್ ಈಸ್ ದ ಸೈನ್ಸ್ ಅಂತ ನಾವು ಹೇಳ್ತೀವಿ. ಸೊ ಸೈಕಾಲಜಿ ಮತ್ತೆ ಟ್ಯಾರೋ ರೀಡಿಂಗ್ ಗೆ ಏನಾದ್ರೂ ಸಂಬಂಧ ಇದೆಯಾ? ನಂದು ಸೆಷನ್ಸ್ ಅಲ್ಲಿ ಸೈಕಾಲಜಿ ಮತ್ತೆ ಟ್ಯಾರೋ ಒಂದು ಫ್ಯೂಷನ್ ಥೆರಪಿ ಅಂತ ಹೇಳ್ತೀನಿ. ಏಕೆಂದ್ರೆ ಈಗ ನಾನು ಕೌನ್ಸಿಲಿಂಗ್ ಮಾಡುವಾಗ ಅವ್ರ ರಿಲೇಶನ್ಶಿಪ್ ಏನೋ ಇರುತ್ತೆ, ಪ್ರಾಬ್ಲಮ್ ಅನ್ಕೊಳ್ಳೋಣ, ನಾನು ಹೇಳ್ತಾ ಇರ್ತೀನಿ, ಅವರು ಏನೋ ಮಾತಾಡ್ತಿರ್ತಾರೆ, ಅದು ಅವ್ರಿಗೆ ಆ ಟೈಮಲ್ಲಿ ತಗೊಳಕ್ಕೆ ರೆಡಿ ಇರಲ್ಲ ಅನ್ಕೊಳ್ಳೋಣ. ಆದರೆ ಟ್ಯಾರೋ ಯೂಶಲಿ ಕೌನ್ಸಿಲಿಂಗ್ ಬಂದವ್ರು ಟ್ಯಾರೋ ರೀಡಿಂಗ್ ಸೆಷನ್ ಕೂಡ ತಗೊಳ್ತಾರೆ. ಓಕೆ, ನಾವು ಇವಾಗ ಟ್ಯಾರೋ ಮಾಡೋಣ ಅಂತ ಮಾಡ್ತೀನಿ. ಅಲ್ಲಿ ಒಂದು ಇಮೇಜರಿ, ಒಂದಷ್ಟು ಇಮೇಜರಿ ಬರುತ್ತೆ, ಒಂದೊಂದು ಪಿಕ್ಚರ್ ಇರುತ್ತೆ, ಒಂದೊಂದು ಕಾರ್ಡಲ್ಲಿ ಒಂದೊಂದು ಪಿಕ್ಚರ್ಸ್ ಏನೋ ಒಂದು ಡಿಪಿಕ್ಟ್ ಮಾಡ್ತಾ ಇರುತ್ತೆ, ಏನೋ ಒಂದು ಮೆಸೇಜ್ ಕೊಡ್ತಾ ಇರುತ್ತೆ. ನೆಗೆಟಿವ್ ಆದ್ರೂ ಇರ್ಬೋದು, ಪಾಸಿಟಿವ್ ಆದ್ರೂ ಇರ್ಬೋದು. ಅದನ್ನ ನೋಡಿ ಅವ್ರಿಗೆ ಏನ್ ಫೀಲ್ ಆಗುತ್ತೆ. ಸೊ ಒಂದೊಂದ್ಸಲ ಟ್ಯಾರೋ ಇಂದ ಕೌನ್ಸಿಲಿಂಗ್ ಸೆಷನ್ ಹೆಲ್ಪ್ ಆಗುತ್ತೆ, ಕೌನ್ಸಿಲಿಂಗ್ ಇಂದ ಟ್ಯಾರೋ ಸೆಷನ್ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಹೌ ಐ ಬ್ಲೆಂಡ್ ಮೈ ವರ್ಕ್. ಈಗ ಇದು ಹೆಂಗೆ ಇಂಟರ್ ಕನೆಕ್ಟೆಡ್ ಅಂದ್ರೆ, ಕಾರ್ಡ್ಸ್ ನಲ್ಲಿ ಪಿಕ್ಚರ್ಸ್ ಇದೆ, ಇಮೇಜರೀಸ್ ಎಲ್ಲ ಇದೆ ಅಲ್ಲ, ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ ಲಿಂಕ್ಡ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ನಾವು ಹೇಳ್ತೀವಿ. ಅದ್ರ ಅರ್ಥ ಎಲ್ಲ, ಈಗ ಟ್ಯಾರೋ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ನಂಬಿಕೆ ಅನ್ನೋದು ಒಂದು ಮಟ್ಟಕ್ಕೆ ಇರ್ಬೇಕಾಗತ್ತೆ. ಅತಿರೇಕಕ್ಕೆ ಓ ಇವತ್ತು ಟ್ಯಾರೋ ಮಾಡಿದೆ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಅದು ಹಾಗಾದ್ರೂ ಕಷ್ಟ ಅಂತ ಹೇಳೋದು. ಇಲ್ಲಿ ಏನೇ ಗೈಡೆನ್ಸ್ ಕೊಟ್ಟರು ಕೂಡ ಇದು ನಿಮ್ಮ ಎನರ್ಜಿ ಮೇಲೆ ನಾನು ಕಾರ್ಡ್ಸ್ನ ಡ್ರಾ ಮಾಡ್ತೀನಿ. ಆದ್ರೆ ಏನೇ ಬರ್ಬೋದು ಮೆಸೇಜ್, ನಾನೊಂದು ಮೆಸೆಂಜರ್ ಆಗಿ, ಒಂದು ಬ್ರಿಡ್ಜ್ ಆಗಿ ನಾನು ನಿಮಗೆ ಹೇಳ್ತೀನಿ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ. ಸೊ ಅದು ಹೇಳಿದಾಗ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಈಗಲೂ ಹೇಳ್ತೀನಿ, ಇದನ್ನ ನಾನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋ ಅಂತ ದೊಡ್ಡೋಳಂತೂ ಅಲ್ವೇ ಅಲ್ಲ. ನಾನು ಇದನ್ನ ಹೇಳ್ದಾಗೆ ಹುಡ್ಕೊಂಡು ಹೋಗಿದ್ದಲ್ಲ, ಹುಡ್ಕೊಂಡು ಬಂತು. ಹಿಂಗೆ ಒಂದು ಕ್ಯೂರಿಯಾಸಿಟಿ ಮೇಲೆ ಕಲಿತೆ ಆ್ಯಂಡ್ ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಿದ್ದೀನಿ, ಅರೌಂಡ್ 4 ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ನಿಧಾನವಾಗಿ ನನ್ನ ಸೆಷನ್ಸ್ಗೆ ಅಪ್ಲೈ ಮಾಡ್ಕೊಂಡು ಬಂದೆ, ಈ ಥರ ಸೆಷನ್ಸ್ನೆಲ್ಲ, ಟ್ಯಾರೋ ಸೆಷನ್ಸ್ನ. ನನ್ನ ಕ್ಲೈಂಟ್ಸ್ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನನ್ಗೆ ಹಿಂಗಾಗಿದೆ, ನನ್ನ ಲೈಫಲ್ಲಿ ಹಿಂಗಾಗಿದೆ. ಆಮೇಲೆ ಫ್ಯೂಚರ್ದು ಒಂದಷ್ಟು ಪ್ರಿಡಿಕ್ಷನ್ಸ್ ಕೊಡ್ತಾ ಬಂದೆ, ಹೀಗೆ ಆಗುತ್ತೆ, ನೀವು ಕೆಲಸ ಮಾಡಿದ್ರೆ ಹೀಗಾಗುತ್ತೆ ಅಂತ. ಸೊ ಅದೆಲ್ಲ ವರ್ಕ್ ಆಗ್ತಾ ಬಂತು. ಅಂದರೆ ಇದ್ರ ಮೇಲೆ ನಂಬಿಕೆನೂ ಕೂಡ ಕ್ಲೈಂಟ್ಸ್ ಇಟ್ಕೊಂಡು ಬಂದರು. ಸೊ ಲೈಕ್ ಆಲ್ಮೋಸ್ಟ್ ನನ್ನ ಕ್ಲೈಂಟ್ಸ್ ಎಲ್ಲ ಇದನ್ನ ನಂಬ್ತಾರೆ ಹಾಗೂ ರೆಗ್ಯುಲರ್ ಆಗಿದ್ದಾರೆ. ಅವ್ರು ವಾಪಸ್ ಬರ್ತಾರೆ, ಅವ್ರು ಕೇಳ್ತಾರೆ, ಸಣ್ಣದ್ದೇ ಆಗಿರಲಿ ಡಿಸಿಷನ್, ದೊಡ್ಡದೇ ಆಗಿರಲಿ. ಟ್ಯಾರೋ ಅಲ್ಲಿ ನೀವು ಏನಾದರೂ ಕೇಳ್ಬೋದು ನಿಮ್ಮ ಲೈಫ್ ಬಗ್ಗೆ, ನಿಮ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಒಂದೊಂದ್ಸಲ ಪಾಸ್ ಅಂತ ಹೇಳುತ್ತೆ, ಅಂದ್ರೆ ಈಗ ಇದು ಮಾಡಬೇಡ ಅಂತ ಹೇಳುತ್ತೆ, ಒಂದೊಂದ್ಸಲ ಮಾಡು ಅಂತ ಹೇಳುತ್ತೆ. ಸೊ ಅದ್ ಏನ್ ಬಂದ್ರೂ ಕೂಡ ನಾನು ಅದನ್ನ ತಲುಪಿಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ. ಆಸ್ ಐ ಟೋಲ್ಡ್, ಸೈನ್ಸ್ ಅಂತ ನಾನು ಹೇಳೋದಕ್ಕಿಂತ ಒಂದು ದಿಸ್ ಇಸ್ ಆಲ್ಸೋ ಅ ಬಿಲೀಫ್ ಸಿಸ್ಟಮ್. ಇದು ನೀವು ನಂಬಿ ಅಂತ ನಾ ಹೇಳೋದಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್, ಬಟ್ ಐ ಡೋಂಟ್ ಫೋರ್ಸ್ ಎನಿ ಒನ್ ಟು ಟೇಕ್ ಟ್ಯಾರೋ. ನನ್ಗೆ ಒಬ್ಬೊಬ್ರು ಹೇಳ್ತಾರೆ, ನಾನು ಇದನ್ನ ನಂಬೋದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಡಿಸ್ಕಷನ್ ಬಿಕಾಸ್ ದಟ್ ಈಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಈಗ ನನಗಾಗಿರೋ ಅನುಭವ ನೀವು ಅನುಭವಿಸ್ಬೇಕು ಅಂತ ಹೇಳೋದು ತಪ್ಪು. ಕರೆಕ್ಟ್. ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಮಾಡಿ. ನನಗೆ ಅನ್ಸ್ತಾ ಇದೆ ಇದು ವರ್ಕ್ ಆಗುತ್ತೆ ಅಂತ, ಅದು ಅವ್ರವ್ರು ಯಾವಾಗ್ಲೂ ವರ್ಕ್ ಆಗುತ್ತೆ ಅಂತಾನು ನಾನು ಹೇಳಲ್ಲ. ಬಟ್ ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ಈಗ ಒಂದೇನೋ ನಾವು ಮಾಡ್ತೀವಿ, ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ, ಇದೊಂದು ಆಕ್ಷನ್ ತಗೊಳ್ಳೋದ್ರಿಂದ ನನ್ನ ಲೈಫ್ ಚೆನ್ನಾಗಾಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಈಗ ದೇವಸ್ಥಾನಕ್ಕೆ ಹೋಗೋಕ್ ಮುಂಚೆ ನಾವಲ್ಲಿ ಆ ನದಿ ಸ್ನಾನ ಮಾಡಿದ್ರೆ ನಮ್ದು ಏನೋ ಒಂದು ಕರ್ಮ ಇರ್ಬೋದು, ಏನೋ ಕಳಿಯುತ್ತೆ ಅಂತ ಒಂದು ನಂಬಿಕೆ. ಅದ್ ನಾನು ಮಾಡೋದ್ರಿಂದ ನಂಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡೋದ್ರಲ್ಲಿ ತಪ್ಪೇನಿದೆ. ಬಟ್ ನಾನು ತಿಂಗಳು ಹೋಗ್ತೀನಿ, ವಾರನೂ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನಾನು ಸೊ ದಟ್ ಈಸ್ ಲೈಕ್ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಗೋಗುತ್ತೆ, OCD ಆಗೋಗುತ್ತೆ. ಸೊ ಎಲ್ಲವೂ ಒಂದು ಮಿತಿಲಿ ಇರ್ಬೇಕಾಗತ್ತೆ, ಅವಾಗೆ ಇಟ್ ವಿಲ್ ಬಿಕಮ್ ನೈಸ್. ಆ್ಯಂಡ್ ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಮ್ಯಾಜಿಕ್ ಅನ್ನೋದು ಇರ್ಬೇಕು, ಮ್ಯಾಜಿಕ್ ಅನ್ನೋದು ಇರಲೇಬೇಕು. ಏನೋ ಒಂದು ಓಕೆ, ಈ ಥರ ನಾನು ಹೋಗ್ತಾ ಇದೆ, ಓಕೆ, ದಟ್ ಗಿವ್ಸ್ ಅನ್ ಎಕ್ಸೈಟ್ಮೆಂಟ್. ಅದು ಮನುಷ್ಯನಲ್ಲಿ ಇರೋದು ತಪ್ಪೇನಿಲ್ಲ.